ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ಕೆ ಬಿ ಮಹೇಂದ್ರಪ್ಪ ಅಂತ, ಪ್ರೊಫೆಸರ್ ಆ್ಯಂಡ್ HOD, ಇಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆ, BG ನಗರ, ಕರ್ನಾಟಕ, ಇಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಈ ವರ್ಷದ ಮಳೆಗಾಲ ಪ್ರಾರಂಭ ಆಗಿದೆ. ಈ ಮಳೆಗಾಲ ಪ್ರಾರಂಭದ ಹಂತದಲ್ಲಿ ಈ ಮಕ್ಕಳಿಗೆ ಈ ಸೊಳ್ಳೆಗಳಿಂದ ಬರೋ ಕಾಯಿಲೆಗಳು, ಕಲುಷಿತ ನೀರು ಹಾಗೆ ಆಹಾರ ಸೇವನೆಯಿಂದ ಎಷ್ಟೊಂದು ಕಾಯಿಲೆಗಳು ಬರುವ ಸಾಧ್ಯತೆ ಜಾಸ್ತಿ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಏನೇನು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು. ಹಾಗೆ ಈ ಎಲ್ಲ ಕಾಯಿಲೆಗಳಲ್ಲಿ ತುಂಬ ಅಪಾಯಕಾರಿ ಕಾಯಿಲೆ, ತುಂಬ ಡೇಂಜರ್ ಕಾಯಿಲೆ ಅಂತ ಏನಿದೆ, ಡೆಂಗ್ಯೂ ಜ್ವರ ಏನು ಡೇಂಜರ್ ಇರೋದ್ರಿಂದ ನಾನು ಈ ದಿನ ಮಕ್ಕಳಲ್ಲಿ ಡೆಂಗ್ಯೂ ಜ್ವರ ಎಂಬ ವಿಷಯವಾಗಿ ಕೆಲವು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿ ಬಯಸ್ತೇನೆ. ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರೋದಂದ್ರೆ ಜ್ವರ ಬಂದಟ್ಟಿಗೆ ತಾವೇನು ಭಯಪಡಬೇಕಾಗಿಲ್ಲ. ಜ್ವರ ಏನೋ ಒಂದು ಕಾಯಿಲೆ ಏನಲ್ಲದು, ಇದು ಒಂದು ಸಿಂಪ್ಟಮ್. ಅಂಡರ್ಲೈನ್ ಕಾಸಸ್ ತುಂಬ ಇದೆ. ಅದರಲ್ಲಿ ಸಾಮಾನ್ಯವಾಗಿ ವೈರಲ್ ಫೀವರ್ ಇರ್ಬೋದು. ಅದೇ ರೀತಿ ಈ ಜ್ವರ ಏನಿದೆಯಲ್ಲ, ತುಂಬ ಅಪಾಯಕಾರಿ ಕಾಯಿಲೆಯಲ್ಲೂ ಸಹ ಬರೀ ಜ್ವರನೇ ಬರುತ್ತೆ. ಆದರೆ ನಾವು ಏನು ಪ್ರಿಕಾಷನ್ ತಗೋಬೇಕು ಅಂದರೆ, ಈ ಜ್ವರದ ಜೊತೆಗೆ ಏನೇನು ಸಿಂಪ್ಟಮ್ಸ್ ಬರುತ್ತಲ್ಲ, ಆ ಸಿಂಪ್ಟಮ್ಸನ್ನು ನೋಡಿ ನಾವು ತಮ್ಮ ಮಗುವನ್ನು ಇಮ್ಮಿಡಿಯೇಟಾಗಿ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಅಥವಾ ಏನೇನು ತೊಂದರೆ ಆಗ್ಬೋದು ಎಂಬುದ್ರ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳ ಬಯಸ್ತೇನೆ. ಈಗ ಯಾವುದೇ ಕಾರಣಕ್ಕೆ ಜ್ವರ ಇರಲಿ, ಜ್ವರದ ಬಗ್ಗೆ ಒಂದು ಸಲಹೆ ಅಂದರೆ ಏನು ಗೊತ್ತಾ, ನಾವೇನು ಹೇಳ್ತಿದ್ದೀವಿ, ಯಾವುದೇ ಕಾರಣಕ್ಕೆ ಜ್ವರ ಬಂದರೂ ಏನಾಗುತ್ತೆ, 100ರಲ್ಲಿ ಸುಮಾರು 2 ರಿಂದ 5 ಮಕ್ಕಳಿಗೆ ಈ ಫೆಬ್ರೈಲ್ ಸೀಜರ್ಸ್ ಅಂತ ಬರುತ್ತೆ, ಅಂದರೆ ಫಿಟ್ಸ್ ಬಂದುಬಿಡುತ್ತೆ. ಕಾರಣ ಯಾವುದೇ ಇರಲಿ ಜ್ವರಕ್ಕೆ, ಈ 6 ತಿಂಗಳಿಂದ 5 ವರ್ಷದೊಳಗಿನ ಮಕ್ಕಳೇನಿದಾವಲ್ಲ, ಈ ಮಕ್ಕಳಲ್ಲಿ ಯಾವುದೇ ಕಾರಣ ಜ್ವರ ಬಂದರೆ ಸಡನ್ನಾಗಿ ಫಿಟ್ಸ್ ಬರೋ ಚಾನ್ಸ್ ಇದೆ. ಅದು ಎಷ್ಟು 100ರಲ್ಲಿ ಸುಮಾರು 2 ರಿಂದ 5 ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಪೋಷಕರೇನು ಒಂದು ತುಂಬ ಚಿಕ್ಕ ತಪ್ಪು ಮಾಡೋದಂದರೆ, ಈ ಜ್ವರ ಬಂದ ತಕ್ಷಣ ಓಕೆ ಇರ್ತಾರೆ, ಅದು ಸಡನ್ ಫಿಟ್ಸ್ ಬಂದಟ್ಟಿಗೆ ಗಾಬರಿಯಾಗಿ ಆ ಮಗುನ ಸ್ವಲ್ಪ ಹೆಗಲ ಮೇಲೆ ಸಡನ್ನಾಗಿ ಎತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದು ಮಾಡಬಾರ್ದು ಅಂತ ನಾನು ಹೇಳ್ತಿರೋದು. ಏನಾಗ್ತಾಯಿದೆ, ಈಗ ಜ್ವರ ಬಂದ ಫಿಟ್ಸ್ ಬಂದಾಗ ಏನಾಗುತ್ತೆ, ಸ್ಟಮಕ್ಕಿಗೂ ಈ ಅನ್ನನಾಳಕರ ಅದು ಸ್ಪಿಂಟರಲ್ಲೂ ರಿಲ್ಯಾಕ್ಸ್ ಆಗಿರುತ್ತೆ. ಆವಾಗ ಏನಾಗುತ್ತೆ, ಸಡನ್ ಎತ್ಕೊಂಡಾಗ ಹೊಟ್ಟೆಯಲ್ಲಿರೋ ಹಾಲಾಗಲಿ ಯಾವುದೇ ಆಹಾರ ಪದಾರ್ಥ ಬಾಯಿಗೆ ಬಂದು ಅದು ಶ್ವಾಸಕ್ಕೆ ಹೋಗೋ ಸಾಧ್ಯತೆ ಜಾಸ್ತಿ. ಈಗ ಸಡನ್ನ ಶ್ವಾಸಕ್ಕೆ ಹೋದರೆ ಜೀವಕ್ಕೆ ಅಪಾಯ, ಅಂದರೆ ಮಗುಗೆ ತುಂಬ ತೊಂದರೆ ಆಗೋ ಸಾಧ್ಯ. ಹಾಗಾಗಿ ಸಡನ್ನ ಬೈ ಚಾನ್ಸ್ ಫಿಟ್ಸ್ ಬಂದರೂ ಸಹ ಮಗುನ ಒಂದು ಮಗ್ಲು ಸೈಡಿಗೆ ಮಲಗಿಸಿ, ಕುತ್ತಿಗೆ ಹತ್ರ ಅದರ ಬಟ್ಟೆ ಟೈಟ್ ಇದ್ದರೆ ಲೂಸ್ ಮಾಡಿ, ಸ್ವಲ್ಪ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಒಂದು ಟೆಪಿಡ್ ಸ್ಪಾಂಜಿಂಗ್ ಅಂತೀವಿ, ಅಂದರೆ ಒದ್ದೆ ಬಟ್ಟೆ, ತಣ್ಣೀರಲ್ಲಿ ಮಾಡಬಾರ್ದು. ಟೆಪಿಡ್ ವಾಟರ್ ಅಂದರೆ ಏನಾಗುತ್ತೆ, 85 to 90 ಡಿಗ್ರಿ ಅಥವಾ 29 to 32 ಡಿಗ್ರಿ ಸೆಂಟಿಗ್ರೇಡ್, ಅಂದರೆ ಉಗುರು ಬೆಚ್ಚ ನೀರಲ್ಲಿ ಮೈಯೆಲ್ಲ ಸ್ವಲ್ಪ ಒರೆಸಿದಾಗ ತುಂಬ ಮಕ್ಕಳಿಗೆ, more than 99% ಮಕ್ಕಳಿಗೆ ಏನಾಗುತ್ತೆ, 2 ರಿಂದ 3 ನಿಮಿಷದಲ್ಲಿ ಈ ಫಿಟ್ಸು ಕಂಟ್ರೋಲ್ ಬರುತ್ತೆ. ಆವಾಗ ತಕ್ಷಣ ನಾವು ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೋದು. ಅದು ಬಿಟ್ಟು ಸಡನ್ನಾಗಿ ಗಾಬರಿಯಾಗಿ ಮಗುನ ಸಡನ್ ಎತ್ಕೊಳ್ಳೋದಾಗಲಿ, ಅಥವಾ ಬಾಯಲ್ಲಿ ಏನಾಗುತ್ತೆ ಕೈ ಬೆರಳಿಡೋದಾಗಲಿ, ಅಥವಾ ಹಲ್ಲು ಕಚ್ಚಿದಾಗ ಹಲ್ಲು ಓಪನ್ ಮಾಡೋದಾಗಲಿ ಮಾಡಬಾರ್ದು. ಇದು ಇನ್ವಾಲಂಟ್ರಿ ಪ್ರೊಸೆಸ್ಸು. ಕೈ ನಿಮ್ಮ ಬೆರಳಿಗೂ ಸಹ ಗಾಯ ಆಗುವಂಥ ಚಾನ್ಸ್ ಇರುತ್ತೆ. ಈಗ ನಾವು ಡೆಂಗ್ಯೂ ಜ್ವರದ ಬಗ್ಗೆ ಕೆಲವು ಮಾಹಿತಿ ಹೇಳೋದಾದರೆ, ಈ ಯಾವ ರೀತಿಯಲ್ಲಿ ನೀವು ಇದು ಡೆಂಗ್ಯೂ ಜ್ವರ ಇರ್ಬೋದು ಅಂತ ಕಂಡ್ಕೊಳ್ತೀರಾ. ಜ್ವರನೂ ಬಂದಿದೆ ಮಗುಗೆ, ಅಂದರೆ ಕೆಲವು ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇದೆ ಡೆಂಗ್ಯೂದಲ್ಲಿ. ಯಾವುದಂದರೆ, ಈಗ ಜ್ವರ ಸಡನ್ ಹೈ ಫೀವರ್ ಬರುತ್ತೆ, ವೆರಿ ಹೈ ಟೆಂಪ್ರೇಚರ್ ಜೊತೆಗೆ ಬಿಗಿನಿಂಗಲ್ಲೇ ಆಲ್ಮೋಸ್ಟ್ 39-40 ವೆರಿ ಹೈ ಡಿಗ್ರಿ. ಇದ್ರ ಜೊತೆಗೆ ಏನಾಗುತ್ತೆ, ಸಿವಿಯರ್ ಮಯಾಲಜಿ ಅಂತೀವಿ, ಬಾಡಿ ಏಕು. ಸ್ಪೆಸಿಫಿಕ್ಕಾಗಿ ಕಣ್ಣಿನ ಹಿಂಭಾಗ ರಿಟ್ರೋ ಆರ್ಬಿಟಲ್ ಪೇನ್ ಅಂತೀವಿ, ಅಲ್ಲಿ ಪೇನ್ ಜಾಸ್ತಿ ಇರುತ್ತೆ. ಬ್ರೇಕ್ ಬೋನ್ ಡಿಸೀಸ್ ಅಂದರೆ ಅಷ್ಟು ಮೈಕೈ ನೋವು ಇರುತ್ತೆ ಮಗುಗೆ. ಅದೇ ರೀತಿ ಮಗು ಸುಮ್ಮನೆ ಕೂತ್ಕೊಳ್ಳುತ್ತೆ, ಆಟ ಆಡಲ್ಲ. ಅದೇ ರೀತಿ ಈಗ ಊತ ಬರ್ಬೋದು, ಕಣ್ಣು ಊತ, ಕಾಲು ಊತ ಬರ್ಬೋದು. ಆಮೇಲೆ ಬ್ಲೀಡಿಂಗ್ ಆಗ್ಬೋದು. ಇದಕ್ಕೆ ಕೆಲವು ಬ್ಲೀಡಿಂಗ್ ಅಂದರೆ ಬಾಯಲ್ಲಿ ರಕ್ತ ಬರೋದು. ಆಮೇಲೆ ಮೈಯಲ್ಲೆಲ್ಲ ರ್ಯಾಶ್ ಅಂತೀವಲ್ಲ, ಮೆಕ್ಕಲ ಪೇಪರ್ ರ್ಯಾಶ್ ಬರ್ಬೋದು. ಅದೇ ರೀತಿ ಏನಾಗುತ್ತೆ, ಮಗುಗೆ ಫಿಟ್ಸ್ ಬರ್ಬೋದು, ಅನ್ಕಾನ್ಷಿಯಸ್ ಆಗ್ಬೋದು. ಅಥವಾ ಅಪಟೈಟ್, ಏನು ತಿನ್ನೋದಲ್ಲ ಮಗು ಕಂಪೇರ್ ಟು ಅದರ್ ವೈರಲ್ ಫೀವರ್ಗೆ. ವೈರಲ್ ಫೀವರಲ್ಲಿ ಬೇರೆ ಫೀವರ್ಲಿ ಏನಾಗುತ್ತೆ, ಮಗು ಆಟ ಆಡುತ್ತೆ, ತಿನ್ನುತ್ತೆ, ಇರುತ್ತೆ. ಬಟ್ ಇದರಲ್ಲಿ ಫುಲ್ ಅಪಟೈಟ್, ಕಂಪ್ಲೀಟ್ ಲಾಸ್ ಆಫ್ ಅಪಟೈಟ್ ಇರುತ್ತೆ. ವಾಂತಿ ಆಗುತ್ತೆ, ಹೊಟ್ಟೆ ನೋವು, ವಾಂತಿ, ಈ ಥರ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಇದಕ್ಕೆ ಇನ್ನೊಂದು ಹೇಳ್ತಾರೆ, ಸರ್ ನಾವು ಸೊಳ್ಳೆ ಬತ್ತಿ ಉಪಯೋಗಿಸ್ತೀವಿ, ಕಾಯಿಲ್ ಉಪಯೋಗಿಸ್ತೀವಿ, ಆದರೂ ನಮ್ಮ ಮಗು ಅದಂಗೆ ಡೆಂಗ್ಯೂ ಜ್ವರ ಬರೋಕ್ಕೆ ಸಾಧ್ಯ ಅಂತ. ಈ ಡೆಂಗ್ಯೂ ಜ್ವರ ಬರೋದು ತಮಗೆಲ್ಲರಿಗೂ ತಿಳಿದಿದೆ. ಅಂದರೆ ಸೊಳ್ಳೆಯಿಂದ, ಯಾವ ಸೊಳ್ಳೆ, ಏಡಿಸ್ ಈಜಿಪ್ಟ್ ಏನಾಗುತ್ತೆ, ಈ ಸೊಳ್ಳೆ ಏನಿದೆ ಬೇರೆ ಸೊಳ್ಳೆಗಿಂತ ಸ್ವಲ್ಪ ವಿಭಿನ್ನ. ಈಗ ನೀವೆಲ್ಲ ಇವತ್ತು ಹಾಕೋತೀರ, ಬಟ್ ರಾತ್ರಿ ಹಾಕೋತೀರ.
ಬಟ್ ಈ ಡೆಂಗ್ಯೂ ಜ್ವರ ಸೊಳ್ಳೆ ಏನಿದೆಯಲ್ಲ ಅದು ಡೇ ಟೈಮ್ ಕಚ್ಚುತ್ತೆ. ಇದು ಬೆಳಗಿನ ಜಾವ ಅಥವಾ ಲೇಟ್ ಆಫ್ಟರ್ನೂನು ಅಥವಾ ಇನ್ನೂ ಫುಲ್ ಕತ್ಲಾಗಿರಲ್ಲ, ಈ ಟೈಮಲ್ಲಿ ಕಚ್ಚೋದು ಜಾಸ್ತಿ. ಹಾಗಾಗಿ ಬರೀ ರಾತ್ರಿ ಅಷ್ಟೇ ನಿಮ್ಮ ಮಕ್ಕಳಿಗೆ ಸೊಳ್ಳೆಗಳಿಂದ ರಕ್ಷಿಸಿ ಸಾಲದು, ಡೇ ಟೈಮಲ್ಲೂ ಸಹ ನೀವು ಈ ಸೊಳ್ಳೆಗಳಿಂದ ತಮ್ಮ ಮಕ್ಕಳನ್ನು ಕಾಪಾಡ್ಕೋಬೇಕು. ಈಗ ನಾವು ಯಾಕೆ ಇಷ್ಟು ವರಿ ಮಾಡಬೇಕು ಅಂದರೆ, ಡೆಂಗ್ಯೂದಲ್ಲಿ ಕಾಂಪ್ಲಿಕೇಶನ್ ಜಾಸ್ತಿ. ಕೆಲವು ಕಾಂಪ್ಲಿಕೇಶನ್ ಹೇಳೋದಾದರೆ ಈ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತೀವಿ. ಏನಾಗ್ತದೆ, ನಮ್ಮ ರಕ್ತನಾಳದ ಒಳಗಿನ ಇರೋ ಬ್ಲಡ್ ಏನಾಗುತ್ತೆ ಇಂಟರ್ಸ್ಟಿಷಿಯಲ್ ಹೊರಗಡೆ ಹೋಗುತ್ತೆ, ಅಂದರೆ ಪ್ಲಾಸ್ಮಾ ಲೀಕ್ ಅಂತೀವಿ. ಅವಾಗ ಏನಾಗುತ್ತೆ, ಮೈಕೆಲ್ಲ ಓತಾಗುತ್ತೆ. ಆವಾಗ ಬಾಡಿ ಬ್ಲಡ್ ವಾಲ್ಯೂಮ್ ಏನಿದೆ ಕಡಿಮೆ, ಆವಾಗ ಬಿ ಪಿ ಕಮ್ಮಿ ಆಗುತ್ತೆ. ಬಿ ಪಿ ಕಡಿಮೆ ಆದಾಗ ಏನಾಗುತ್ತೆ, ಬೇಬಿ ಶಾಕ್ಗೆ ಹೋಗುತ್ತೆ. ಒಂದು ಎರಡನೇ ತೊಡಕು ಎಂಥ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ಇದು ಯೂಶಲಿ ಬ್ಲೀಡಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ಬಿಳಿ ರಕ್ತ ಕಣ ಕಡಿಮೆ ಆಗುತ್ತೆ, ಜೊತೆಗೆ ಪ್ಲೇಟ್ಲೆಟು ಕಡಿಮೆ ಆಗುತ್ತೆ. ಆವಾಗ ಬಿಳಿ ರಕ್ತ ಕಣ ಪ್ಲೇಟ್ಲೆಟ್ ಕಡಿಮೆ ಆದಾಗ ಅದ್ರ ಜೊತೆಗೆ ಕೋಗಲೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮಗು ಬ್ಲೀಡಿಂಗ್ ಆಗ್ಬೋದು. ಈ ಬ್ಲೀಡಿಂಗು ಆಗೋದ್ರಿಂದ ಮಗು ಸೀರಿಯಸ್ ಆಗೋ ಚಾನ್ಸ್ ಇದೆ. ಅದೇ ರೀತಿ ಶ್ವಾಸದಲ್ಲಿ ಊತ ಬರ್ಬೋದು, ಅಂದರೆ ARDS ಅಂತೀವಿ. ಅದು ಮೆದುಳಿಗೆ ಇರ್ಬೋದು, ಹಾರ್ಟ್, ಎಲ್ಲ ಅಂಗಗಳಿಗೆ ಈ ಡೆಂಗು ತೊಂದರೆ ಕೊಡುತ್ತೆ. ಬಟ್ ಇಲ್ಲಿ ಒಂದೇ ಒಂದು ಎಕ್ಸ್ಟ್ರಾ ಪ್ರಿಕಾಷನ್ ಡೆಂಗ್ಯೂದಲ್ಲಂದರೆ, ಈ ಡೆಂಗ್ಯೂದಲ್ಲಿ ಟೈಮ್ ಲೈನ್ ಭಾರಿನೇ ಮುಖ್ಯ. ಟೈಮ್ ಲೈನ್ ಅಂದರೆ ಏನು ಗೊತ್ತಾ, ಡೆಂಗ್ಯೂ ಜ್ವರ ಶುರುವಾದ 3ನೇ ದಿನದಿಂದ 7ನೇ ದಿನದವರೆಗೆ ನಾನೇನು ಈ ಕಾಂಪ್ಲಿಕೇಶನ್ ಹೇಳ್ತಾ ಇದ್ನಲ್ಲ, ಈ ಕಾಂಪ್ಲಿಕೇಶನ್ ಆಗೋದು ಜಾಸ್ತಿ. ನಾವು ಮಗುವಿನ ಈ 3ನೇ ಜ್ವರ ಬಂದು, ಸಪೋಸ್ ಭಾನುವಾರ ಜ್ವರ ಬಂತು ಅಂತ ಇಟ್ಕೊಳ್ಳಿ, ಸೋಮವಾರ ಮಂಗಳವಾರ ಬುಧವಾರದಿಂದ ಮತ್ತು 4 ಡೇಸ್ ಟೋಟಲ್. ನಾವು 3ನೇ ದಿನದಿಂದ 7ನೇ ದಿನದಲ್ಲಿ ಈ ಎಲ್ಲ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಜಾಸ್ತಿ. ಈ ಟೈಮಲ್ಲಿ ನಾವು ಮಗುವಿಗೆ ವಿಶೇಷ ಗಮನ ಕೊಡಬೇಕು, ಅಬ್ಸರ್ವ್ ಮಾಡಬೇಕು. ಹೆಂಗೆ ಅಬ್ಸರ್ವ್ ಮಾಡೋದು, ಮಗು ಕೈಕಾಲೆಲ್ಲ ಸಡನ್ನಾಗಿ ತಣ್ಣಗಾಗಿದೆಯಾ, ಬ್ಲೀಡಿಂಗ್ ಆಗ್ತಾ ಇದೆಯಾ, ಅನ್ಕಾನ್ಷಿಯಸ್ ಆಗ್ತಾ ಇದೆಯಾ, ಮಗು ಸಡನ್ನಾಗೆ ಏನಾಗಿದೆ, ಈಗ ಮೋಷನಲ್ಲಿ ಬ್ಲ್ಯಾಕ್ ಹೋಗ್ತಾ ಇದೆಯಾ, ಯೂರಿನ್ ಮಾಡ್ತಾ ಇಲ್ವಾ, ಊಟ ತಿಂತಾ ಇಲ್ಲ, ಈ ಥರ ಕೆಲವು ಸಿಮ್ಟಮ್ಸ್ ನೋಡಿ ತಕ್ಷಣ ನಾವು ವೈದ್ಯರ ಸಂಪರ್ಕನ ಮಾಡಬೇಕಾಗತ್ತೆ. ಈಗ ಇನ್ನೊಂದಂದರೆ, ಈ ಎಷ್ಟೊಂದು ಮಕ್ಕಳು ಈಗ ನಮ್ಮ ಆಸ್ಪತ್ರೆಯಲ್ಲೇ ಸಹ ನಾವು ಎಷ್ಟೊಂದು ಕ್ರಿಟಿಕಲ್ ಕಂಡೀಷನಲ್ಲಿ ಎಷ್ಟೊಂದು ಡೆಂಗ್ಯೂ ಪೇಷಂಟ್ ಆಲ್ಮೋಸ್ಟ್ ನಾವು ಈ ಕೆಲವು 5-6 ವರ್ಷದಲ್ಲೇ ಸಹ ಆಲ್ಮೋಸ್ಟ್ ಮೋರ್ ದ್ಯಾನ್ 1000 ಬೇಬೀಸ್ ನಾವು ನೋಡಿದ್ದೇವೆ ಡೆಂಗ್ಯೂ ಜ್ವರ. ಎಂತೆಂಥ ಕ್ರಿಟಿಕಲ್ ಬಂದ ಪೇಷಂಟು ಅಂದರೆ, ನಮಗೇನು ನೀವು ಸ್ವಲ್ಪ ಬೇಗ ಬರಬೇಕು. ಬೇಗ ಬಂದಷ್ಟು ಎಲ್ಲ ಥರದ ಸೌಲಭ್ಯ ನಮ್ಮ ಆಸ್ಪತ್ರೆಯಲ್ಲಿದೆ. ಎಲ್ಲ ಆಸ್ಪತ್ರೆಯಿಂದ ಕ್ರಿಟಿಕಲ್ ಕೇರ್, ಆಮೇಲೆ ನಮ್ಮ ಟೀಮ್ ಆಫ್ ಡಾಕ್ಟರ್ಸು 24 ಅವರ್ಸು ಅವೈಲೇಬಲ್ ಇರ್ತಾರೆ. ಹಾಗಾಗಿ ಈ ಡೆಂಗ್ಯೂ ಏನು ಟ್ರೀಟಬಲ್ ಕಾಯಿಲೆ, ನಾವು ಇದುವರೆಗೂ ಜಾಸ್ತಿ ಅಷ್ಟು ಸೀರಿಯಸ್ ಕಾಯಿಲೆ ಬಂದರೂ ಸಹ ಈ ಡೆಂಗ್ಯೂ ಜ್ವರದ ಎಲ್ಲ ಮಕ್ಕಳು ಗುಣಮುಖವಾಗಿ ಮನೆಗೆ ಹೋಗಿದ್ದಾರೆ. ಆಮೇಲೆ ಫಾಲೋಅಪ್ಪಲ್ಲಿ ಬಂದಿದ್ದಾರೆ ಎಷ್ಟೊಂದು ಜನ ಮಕ್ಕಳು. ಹಾಗಾಗಿ ಈ ಡೆಂಗ್ಯೂಗೇನು ಗಾಬರಿ ಆಗಬೇಕಾಗಿಲ್ಲ. ಒಂದು ತಾವು ಪ್ರಿವೆನ್ಷನ್ ಅಂತ ಮಾಡ್ತೀವಿ, ಅದು ಒಂದು ಪ್ರಿವೆನ್ಷನ್ ನಮ್ಮ ಲೋಕಲ್ ಲೆವೆಲಲ್ಲಿ ಫಸ್ಟ್ ಮಾಡ್ಕೋಬೇಕು. ಅಂದರೆ ಸೊಳ್ಳೆ ಕತ್ತದಾಕ ಮನೆಯಲ್ಲಿ, ಅದೇ ಥರ ಕಮ್ಯುನಿಟಿ ಲೆವೆಲ್ಲು ನೀರಿನಂಶ ಇಲ್ಲದಾಗೆ. ಆಮೇಲೆ ಈಗಂತೂ ಈ ಗ್ಯಾಂಬೂಜಿಯಾ ಫಿಶ್ ಅಂತ ಬಂದಿದೆ. ಕೆಲವು ಕೊಳೆಗಳಲ್ಲೆಲ್ಲ ಗ್ಯಾಂಬೂಜಿಯಾ ಫಿಶ್ ಹಾಕಿದರೆ ಅದು ಸೊಳ್ಳೆ ಲಾರ್ವಾ ಏನಿದೆ ಎಲ್ಲ ತಿಂದು ಹಾಕ್ಬಿಡುತ್ತೆ. ಹಾಗಾಗಿ ಸೊಳ್ಳೆ ಮಲ್ಟಿಪ್ಲಿಕೇಶನು ಸಹ ಅಲ್ಲಿ ನಾವು ಪ್ರಿವೆಂಟ್ ಮಾಡ್ಬೋದು. ಇದೇ ರೀತಿ ಈ ಡೆಂಗ್ಯೂ ಇದು ಒಂದು ವಿಷಯ ಬಗ್ಗೆ ನಾನು ಮಾತ್ರ ಹೇಳಿದ್ದೀನಿ. ಇದೇ ರೀತಿ ಯಾವುದೇ ಕಾಯಿಲೆಗಳು ಈ ಮಾನ್ಸೂನ್ ಪೀರಿಯಡಲ್ಲಿ ಮಕ್ಕಳ ಬಗ್ಗೆ ವಿಶೇಷ ಗಮನ ಕೊಟ್ಟು ತಾವು ತಮ್ಮ ಮಕ್ಕಳನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತೇನೆ. ಅದೇ ರೀತಿ ನಮ್ಮ ಈ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಎಲ್ಲ ವಿಶೇಷ ಸೌಲಭ್ಯಗಳಿರೋದ್ರಿಂದ ತಮಗೆ ಈ ಆಸ್ಪತ್ರೆಯ ಸೌಲಭ್ಯವನ್ನು ತಾವೆಲ್ಲರೂ, ಸ್ವಾಮಿಗಳ ಏನು ಕನಸಿತ್ತು ಅದು ಈಗ ನನಸಾಗ್ತಾ ಇದೆ. ತಾವೆಲ್ಲರೂ ಈ ಆಸ್ಪತ್ರೆಯ ಸದುಪಯೋಗ ಉಪಯೋಗಿಸ್ಕೊಂಡ್ರೆ ಈ ಮಾಡಿದ ಈ ಅವರ ಉದ್ದೇಶ ಒಂದು ಸಾರ್ಥಕವಾಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಸದುಪಯೋಗ ಉಪಯೋಗಿಸ್ಕಂತ ಹೇಳಿ ನನ್ನ 2 ಮಾತುಗಳ ಮುಗಿಸ್ತೇನೆ. ನಮಸ್ಕಾರ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.